ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋನ ಕೊಟ್ಟಿದ್ದಾರೆ. ಈ ಒಂದು ಪ್ರೊಮೋದಲ್ಲಿ ಮೇನ್ ಆಗಿ ಇಬ್ರು ನಡುವೆ ಒಂದು ಜಗಳ ಆಗುತ್ತೆ. ಗಿಲ್ಲಿ ಕಾವ್ಯ ಅವರಾಗಿರ್ಬೋದು, ರಾಶಿಕಾ ಮತ್ತೆ ರಜತ್ ಅವರಾಗಿರ್ಬೋದು. ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇದೆ, ಏನೆಲ್ಲ ಇದ್ದು ಈ ಒಂದು ಪ್ರೊಮೋದಲ್ಲಿ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ಥರ ನೆನ್ನೆ ಎಪಿಸೋಡಲ್ಲಿ ಬಿಗ್ ಬಾಸ್ ಅವರು ಅನೌನ್ಸ್ನ ಮಾಡಿದ್ರು 4 ಜನ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತೀರಾ ಅಂತ. ಇದು ರಿಲೇಟೆಡ್ ಆಗಿ ನಾನು ನಿಮಗೆ ಟೆಲಿಗ್ರಾಮ್ಗಳಲ್ಲಿ ಮುಂಚೆನೇ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಎಲ್ಲ ಲೈವ್ ಅಪ್ಡೇಟ್ಸು ಕೂಡ ಟೆಲಿಗ್ರಾಮಲ್ಲೇ ಬರುತ್ತೆ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಬೇಗ ಜಾಯ್ನ್ ಆಗಿ. ಅದೇ ಥರ ಈ ಒಂದು 4 ಜನ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇಬ್ಬಿಬ್ರು ಜೋಡಿನ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಒಂದು ಜೋಡಿನೂ ಕೂಡ ಅಲ್ಲಿ ಏನೊಂದು ಸೀಕ್ರೆಟ್ ರೂಮಲ್ಲಿ ಇದ್ದಾರಲ್ಲ ಧ್ರುವಂತು ಮತ್ತು ರಕ್ಷಿತಾ ಅವರು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಬೋದು ನಾವು. ಇದೇ ಥರ ಅಲ್ಲಿ ಆ ಒಂದು ಜೋಡಿ ಇಲ್ಲಿ ರಘು ಮತ್ತು ಗಿಲ್ಲಿ ಅವರು ಒಂದು ಜೋಡಿ ಆಗಿರ್ತಾರೆ. ಅದೇ ಥರ ಇನ್ನೊಂದು ಸೂರಜ್ ಮತ್ತು ಕಾವ್ಯ ಅವರು ಆಗಿರ್ತಾರೆ. ಇವು 4 ಜನನು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಮುಂಚೆನೇ ಸೆಲೆಕ್ಟ್ ಆಗಿದ್ರು. ಅದೇ ಥರ ಜೋಡಿನೂ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಪ್ರೊಮೋದಲ್ಲಿ ಮೇಯ್ನ್ ಆಗಿರೋದು ಒಂದು ಬಕೆಟ್ನ ಕೊಟ್ಟಿರ್ತಾರೆ. ಒಬ್ಬೊಬ್ರಿಗೂ ಒಂದೊಂದು ಟೀಮ್ಗೂ ಒಂದೊಂದು ಬಕೆಟ್ನ ಕೊಟ್ಟಿರ್ತಾರೆ. ಆ ಒಂದು ಬಕೆಟು ಅರ್ಧ ಮಧ್ಯಕ್ಕೆ ಆಗಿರುತ್ತೆ, ಮಧ್ಯ ಮುರಿದೋಗಿರುತ್ತೆ. ಅದನ್ನು ಇಟ್ಕೊಂಡು ಬಿಗ್ ಬಾಸ್ ಅವರು ಒಂದು ಪ್ರಾಡಕ್ಟ್ನ ಹೇಳ್ತಾರೆ. ಇವಾಗ ದಿಂಬ್ ಆಗಿರ್ಬೋದು, ಒಂದು ವೈಪರ್ ಆಗಿರ್ಬೋದು, ಆ ಥರ ಒಂದು ಹೇಳಿದಾಗ ಅದು ಎಲ್ಲಿದೆ ಅಂತ ಹೋಗಿ ಮನೆ ಒಳಗಡೆ ಹೋಗಿ ಅದನ್ನು ಆ ಒಂದು ಬಕೆಟ್ನ ಅವರಿಬ್ಬರು ಒಂದೊಂದು ಪೀಸ್ ಇಟ್ಕೊಂಡು ಜಾಯಿನ್ ಮಾಡಿ ಆ ಒಂದು ಪ್ರಾಡಕ್ಟ್ನ ಒಳಗಡೆ ಇಟ್ಕೊಂಡ್ಬಂದು ಈಚೆ ಒಂದು ಲಿವಿಂಗ್ ಏರಿಯಾದಲ್ಲಿ ನಾರ್ಮಲ್ ಆಗಿ ಏನೊಂದು ಗಾರ್ಡನ್ ಏರಿಯಾ ಇದೆಲ್ಲ ಅಲ್ಲಿ ಬಂದು ಆ ಒಂದು ಬಾಕ್ಸ್ ಇಟ್ಟಿರ್ತಾರೆ, ಅದ್ರೊಳಗಡೆ ಹಾಕಬೇಕಾಗಿರುತ್ತೆ. ಇಲ್ಲಿ ಮೇಯ್ನ್ ಇಂಟ್ರೆಸ್ಟಿಂಗ್ ಆಗಿರೋದು ಏನಂತ ಅಂದರೆ ಇಲ್ಲಿ ಜಗಳ ಆಗುತ್ತೆ ಅಂತಲೇ ಅನ್ಬೋದು. ಈ ಒಂದು ವಸ್ತುನ ಹೇಳ್ತಾರೆ, ಆಲ್ಮೋಸ್ಟ್ 2 ವಸ್ತು ಕಂಪ್ಲೀಟ್ ಆಗಿರುತ್ತೆ. 2 ಪ್ರಾಡಕ್ಟ್ ಮುಂಚೆನೇ ಹೇಳಿರ್ತಾರೆ. ಒಂದು ದಿಂಬೆ ಹೇಳಿರ್ತಾರೆ, ಇನ್ನೊಂದು ಕವರ್ ಥರ ಏನೋ ಹೇಳಿರ್ತಾರೆ. ಅದನ್ನು ಆಲ್ರೆಡಿ ತಂದು ಇಟ್ಟಿರ್ತಾರೆ. ಬಟ್ ಇಲ್ಲಿ ವೈಪರ್, ಕಿಚನ್ ವೈಪರ್ ಅಂತ ಅಂದಾಗ ಆ ಒಂದು ಬಾಕ್ಸಲ್ಲಿ ಅಂದರೆ ಆ ಒಂದು ಬಕೆಟಲ್ಲಿ ಇಟ್ಕೊಂಡು ಆ ಒಂದು ವೈಪರ್ ಎಲ್ಲಿದೆ ಕಿಚನ್ ರೂಮಲ್ಲಿರ್ಬೋದು, ಕಿಚನ್ ವೈಪರ್ನ ಎತ್ಕೊಂಡು ಬಂದು ಫಸ್ಟ್ ಹಾಕಿರೋರು ವಿನ್ನರ್ ಆಗ್ತಾರೆ ಎಲ್ಲ ಒಂದು ರೌಂಡ್ಸಲ್ಲೂ ಅಂತಲೇ ಅನ್ಬೋದು. ಈ ಒಂದು ವೈಪರಲ್ಲಿ ಮೇಯ್ನಾಗಿ ಗಿಲ್ಲಿ ಮತ್ತು ರಘು ಅವ್ರದ್ದು ಮಧ್ಯಕ್ಕೆ ಅರ್ಧ ಮುರಿದೋಗಿತ್ತು. ಅದೇ ಥರ ಕಾವ್ಯ ಮತ್ತು ಸೂರಜ್ ಅವ್ರದ್ದು ವೈಪರು ಕಂಪ್ಲೀಟ್ ಆಗಿತ್ತು, ಯಾವುದೇ ಥರ ತೊಂದರೆ ಇರಲಿಲ್ಲ. ಆ ಒಂದು ಮಧ್ಯದಲ್ಲಿ ಉಸ್ತುವಾರಿ ಆಗಿರೋ ರಾಶಿಕಾ ಮತ್ತು ರಜತ್ ಅವ್ರ ನಡುವೆ ಒಂದು ಜಗಳ ಆಗುತ್ತೆ. ಏನಂತ ಅಂದರೆ ರಜತ್ ಅವರು ಏನೊಂದು ಸೂರಜ್ ಮತ್ತು ಕಾವ್ಯ ಅವರು ಟೀಮ್ಗೆ ಸಪೋರ್ಟ್ ಆಗಿ ಆಪೋನೆಂಟ್ ಆಗಿ ಒಂದು ಉಸ್ತುವಾರಿ ಆಗಿರ್ತಾರೆ, ಅಂದರೆ ರಘು ಮತ್ತು ಗಿಲ್ಲಿ ಅವ್ರಿಗೆ ಉಸ್ತುವಾರಿ ಆಗಿರ್ತಾರೆ. ಅದೇ ಥರ ಇಲ್ಲಿ ರಾಶಿಕಾ ಅವರು ಮೇಯ್ನ್ ಆಗಿ ಇದು ಕಾವ್ಯ ಮತ್ತು ಸೂರಜ್ ಅವ್ರ ಮೇಲೆ ಒಂದು ಉಸ್ತುವಾರಿ ಆಗಿರ್ತಾರೆ. ರಜತ್ ಅವ್ರ ಪಾಯಿಂಟ್ ಏನಂತ ಅಂದರೆ ಗಿಲ್ಲಿ ಮತ್ತು ರಘು ಅವ್ರು ತಂದಿರೋ ವೈಪರು ಮಧ್ಯಕ್ಕೆ ಮುರಿದೋಗಿದೆ, ಅದು ಯಾವ ರೀತಿ ಯೂಸ್ ಮಾಡೋದು ಅಂತ. ಬಟ್ ರಾಶಿಕಾ ಅವರು ಯೂಸ್ ಮಾಡ್ಕೊಳ್ತಾರೆ, ಬಟ್ ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಆ ಒಂದು ಪಾಯಿಂಟನ್ನು ಇಟ್ಕೊಂಡು ಕಾವ್ಯ ಅವ್ರು ಕೇಳ್ತಾರೆ, ಅದು ಯಾವ ರೀತಿ ವೈಪರ್ನ ಮಧ್ಯಕ್ಕೆ ಮುರಿದೋಗಿದೆ, ಅದು ಯಾವ ರೀತಿ ನಾವು ವೈಪರ್ನ ಯೂಸ್ ಮಾಡ್ತೀರಾ ಅಂತ ಅಂದಾಗ ಗಿಲ್ಲಿಯವರು ಆ ಒಂದು ವೈಪ್ನ ಮಾಡಿ ಸುಮ್ಮನೆ ಜೋಕ್ ಪಾರ್ಟಲ್ಲಿ ಇಟ್ಕೊಂಡು ಆ ಒಂದು ವೈಪ್ ಮಾಡಿ ತೋರಿಸ್ತಾರೆ. ಅದರಲ್ಲೂ ಕೂಡ ಒಂದು ಸ್ವಲ್ಪ ಜಗಳ ಆಗುತ್ತೆ ಅಂತಲೇ ಅನ್ಬೋದು. ಪ್ರೊಮೋ ಕಂಪ್ಲೀಟಾಗಿ ನೋಡಿ. ಬಟ್ ಎಪಿಸೋಡ್ಗೂ ಮತ್ತು ಪ್ರೊಮೋಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾವಾಗ್ಲೂ ಕೂಡ ಏನೊಂದು ಪ್ರೊಮೋ ಇರೋ ಥರನೇ ಅಲ್ಲಿ ಎಪಿಸೋಡ್ ಬರಲ್ಲ. ಎಪಿಸೋಡು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಅನ್ಬೋದು. ಮೇಯ್ನಾಗಿ ಒಂದು ಹೈಲೈಟ್ ಪಾಯಿಂಟ್ಸ್ಗಳು ಆ ಒಂದು ಪ್ರೊಮೋದಲ್ಲಿ ಬರುತ್ತೆ ಅಂತಲೇ ಅಂದ್ಕೊಳ್ಳಿ. ಅದೇ ಥರ ಎಲ್ಲರೂ ಕೂಡ ಫೇರ್ ಆಗಿ ಆಡಲಿಲ್ಲ ಗಿಲ್ಲಿ. ನೀವು ಏನೊಂದು ಫೇರ್ ಆಗಿ ಅಂತ ಅಂದರೆ ಆ ಒಂದು ಪ್ರಾಡಕ್ಟ್ ಏನಿತ್ತು ಅರ್ಧ ಮುರಿದೋಗಿತ್ತು. ಫಸ್ಟ್ ಆಫ್ ಆಲ್ ಫುಲ್ ಕಂಪ್ಲೀಟ್ ಆಗಿರೋ ಪ್ರಾಡಕ್ಟ್ನ ಅಲ್ಲಿ ತನ್ನಿ ಅಂತ ಹೇಳಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಆ ಒಂದು ವೈಪರ್ನ ತರಬೇಕು ಅಂತ ಬಿಗ್ ಬಾಸ್ ಅವರು ಅನೌನ್ಸ್ಮೆಂಟ್ನ ಮಾಡಿದ್ರು. ಅದರಲ್ಲಿ ಅರ್ಧ ವೈಪರ್ ತಂದಿದ್ದಾರೆ ಅಂತ ಅಂದರೆ ಆ ಒಂದು ಡಿಸಿಷನ್ ಬಂದು ಉಸ್ತುವಾರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ರಜತ್ ಅವರು ಡ್ರಾ ಮಾಡಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅಲ್ಲಿ ಕಾವ್ಯ ಮತ್ತು ಸೂರಜ್ ಅವರು ಸೋತಿರ್ತಾರೆ ಅಂತಲೇ ಅಂದ್ಕೊಳ್ಬೋದು. 2 ಪ್ರಾಡಕ್ಟ್ನ ತಂದು ಆ ಒಂದು ಪಾಯಿಂಟನ್ನು ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಬೋದು ನಾವು. ಗೊತ್ತಿಲ್ಲ, ಪ್ರೊಮೋದಲ್ಲೇ ಈ ಥರ ಬಂದಿದೆ ಅಂತ ಅಂದರೆ ಎಪಿಸೋಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದೇ ಥರ ಇಲ್ಲಿ ಸೂರಜ್ ಅವರು ಒಂದು ಪಾಯಿಂಟ್ನ ಇಟ್ಕೊಂಡು ನಾರ್ಮಲ್ ಆಗಿ ನಮ್ಮ ಮನೇಲಿರೋ ವೈಪರು ಇದೇ ಥರ ಇರುತ್ತೆ, ನಾವು ಇದನ್ನೇ ಯೂಸ್ ಮಾಡಿಕೊಂಡು ವೈಪ್ನ ಮಾಡ್ತೀವಿ ಅಂದಾಗ ಅವಾಗ ಗಿಲ್ಲಿನೂ ಕೂಡ ಹೇಳ್ತಾರೆ ನಮ್ಮ ಮನೆಯಲ್ಲೂ ಕೂಡ ಇದೇ ಥರ ವೈಪರ್ ಇರೋದು, ನಾವು ಇದನ್ನೇ ಯೂಸ್ ಮಾಡ್ತೀನಿ ಅಂದಾಗ ವಾದ ನಡೆಯುತ್ತೆ ಅವರಿಬ್ಬರು ನಡುವೆ ಅಂತಲೇ ಅನ್ಬೋದು. ಒಂದು ಸ್ವಲ್ಪ ಜಗಳ ಆಗುತ್ತೆ, ಉಸ್ತುವಾರಿ ನಡುವೆನೂ ಕೂಡ ಜಗಳ ಆಗುತ್ತೆ, ಮತ್ತು ಕಾವ್ಯ ಮತ್ತು ಗಿಲ್ಲಿ ಅವ್ರ ನಡುವೆನೂ ಕೂಡ ಜಗಳ ಆಗುತ್ತೆ ಸಿಂಪಲ್ ಆಗಿ. ಬಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಸ್ಕ್ನ ಕೊಟ್ಟಿದ್ದಾನೆ ಅಂತಲೇ ಅನ್ಬೋದು. ಮೇಯ್ನಾಗಿ ಎಲ್ಲ ಅಪ್ಡೇಟ್ಸು ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತದೆ, ದಯವಿಟ್ಟು ಜಾಯಿನ್ ಮಾಡ್ಕೊಳ್ಳಿ. ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಯಾರು ಕೂಡ ಮಿಸ್ ಮಾಡಿದಂತೆ ಜಾಯ್ನ್ ಆಗಿ. ಬಟ್ ಇವಾಗ ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋ ಬಂದಿದೆ. ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ರಿಲೇಟೆಡ್ ಆಗಿ ಏನಾದ್ರು ಅಪ್ಡೇಟ್ನ ಬಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ಯಾರು ಕೂಡ ಮಿಸ್ ಮಾಡಬೇಡಿ. ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ನ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.